ಹೆಸರು ರಾಜ್ ಶೆಟ್ಟಿ ಅಂತ. ನನ್ನ ಒರಿಜಿನಲ್ ಹೆಸರು, ಪಾಸ್ಪೋರ್ಟ್ ಹೆಸರು ವರದರಾಜ್ ಮಂಜಪ್ಪ ಶೆಟ್ಟಿ. ನಿಕ್ ನೇಮ್ ರಾಜ್ ಶೆಟ್ಟಿ ಅಂತ. ವರದರಾಜ್ ಅಂದರೆ ತುಂಬ ದೊಡ್ಡ ಹೆಸರು, ಅದಕ್ಕೆ ನಿಕ್ ನೇಮ್ ಮಾಡಿದ್ದು. ಹೊರಗಿನೂರಿನಲ್ಲಿ ನಾನು ಇರೋದರಿಂದ ನಿಕ್ ನೇಮ್ ಅಂತ ರಾಜ್ ಶೆಟ್ಟಿ ಅಂತ ಇಟ್ಕೊಂಡದ್ದು. ನಾನು ಹುಟ್ಟಿದ್ದು ಕಾಳಾವರ, ಕುಂದಾಪುರ ತಾಲೂಕು ಕಾಳಾವರ ಎಂಬ ಊರಿನಲ್ಲಿ ಹುಟ್ಟಿ ನಾನಲ್ಲಿ ಶಾಲೆಗೆ ಹೋಗಿ ನನ್ನ ತಂದೆ ತಾಯಿ ಅಲ್ಲಿಂದ ಬಾಂಬೆ ಶಿಫ್ಟ್ ಆದರು. ಬಾಂಬೆಲಿ ನನ್ನ ತಂದೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು. ನಾನು 11 ವರ್ಷದ ಇದ್ದಾವಾಗ 8ನೇ ಕ್ಲಾಸಲ್ಲಿ ನನ್ನ ತಂದೆ ತೀರಿ ಹೋದರು. ನನ್ನ ತಾಯಿ ಎಲ್ಲ ಮಾರಿ, ಮನೆಯನ್ನೆಲ್ಲ ಮಾರಿ, ಸಣ್ಣ ಪುಟ್ಟ ಮನೆ ಮಾರಿ ಬಂದು ಊರಲ್ಲಿ ಗದ್ದೆ ಬೇಸಾಯವನ್ನು ಮಾಡಿ ದನದ ಹಾಲು ಮಾರಿ ನಮ್ಮನ್ನೆಲ್ಲ ಸಾಕ್ಲಿಕ್ಕೆ, ನಾವು 3 ಮಕ್ಕಳನ್ನು ಸಾಕ್ಲಿಕ್ಕೆ ಹೋರಾಟ ನಡೆಸಿದ್ರು ನನ್ನ ತಾಯಿ. ಆವಾಗ ಬಾರಿ ತುಂಬ ಬಡಸ್ತಿಕೆ, ಪುಸ್ತಕ ತೆಗೆದುಕೊಳ್ಳಲಿಕ್ಕೆ ಹಣವಿಲ್ಲ, ಬಟ್ಟೆಗೆ ಹಣ ಇಲ್ಲ, ಲಿಮಿಟೆಡ್ ಇನ್ಕಮ್ ಇತ್ತು. ಆ ಕಷ್ಟವನ್ನು ನಾನು ನೋಡಿ 9ನೇ ಕ್ಲಾಸ್ ತನಕ ನಾನು ಊರಲ್ಲಿ ಕಲಿತು 9ನೇ ಕ್ಲಾಸ್ ನಾನು ಮತ್ತೆ ಪುನಃ ನಾನು ಬಾಂಬೆಗೆ ಹೋಗಿ ನೈಟ್ ಸ್ಕೂಲಲ್ಲಿ ಶುರು ಮಾಡಿದೆ. ಆದರೆ ನೈಟ್ ಸ್ಕೂಲಲ್ಲಿ ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗದೆ. ಆ ಟೈಮಲ್ಲಿ ಎಲ್ಲ ಜನರು ಹೊರಗಿನವರಿಗೆ ಹೋಗ್ತಿದ್ರು ವಿದೇಶಕ್ಕೆ. ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ. ಆವಾಗ ಎಲ್ಲ ಜನರು ಹೊರಗಿನವರಿಗೆ ಹೋಗೋದು ನೋಡಿ ನಾನು ನನ್ನ ಪಾಸ್ಪೋರ್ಟ್ ಎಲ್ಲ ಮಾಡಿಕೊಂಡು ನಾನು ಹೊರಗಿನವರಿಗೆ ಹೋಗ್ಬೇಕಂತ ತಯಾರಿ ಮಾಡಿದೆ. ಸೊ ನಾನು ಹೋಟೆಲಲ್ಲಿ ಕೆಲಸ ಮಾಡುವಾಗ ಹೊರಗಿನವರಿಗೆ ಹೋಗುವ ಅವಕಾಶ ಸಿಕ್ತು. ಡೈಲಿ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಓದಿ ಪ್ರತಿ ಸಾರಿ ಇಂಟರ್ವ್ಯೂ ಕೊಡ್ತಾ ಇದ್ದೆ. ನನ್ನ ಫಸ್ಟ್ ಜಾಬ್ ನನ್ನ ಸೌದಿಯಲ್ಲಿ ಸಿಕ್ತು. ನನ್ನ ತಂದೆ ಗಾಂಧಿವಾದಿ. ಅವರಿಗೆ ಈ ಕೆನ್ನೆಗೆ ಹೊಡೆದ್ರೆ ಅವ್ರು ಹೇಳ್ತಾರೆ ಈ ಕೆನ್ನೆಗೂ ಒಂದು ಹೊಡೆದು ಬಿಡಪ್ಪ ಅಂತ. ಅವರು ಸಿಂಪಲ್ ಲೈಫ್ ಜೀವನ ಅವ್ರು ಕಳೀತಿದ್ರು. ನಾನು ಟೀನೇಜರ್ ಆಗ್ತಾ ಇದ್ದೆ. ಅವ್ರಿಗೆ ತುಂಬ ಕಷ್ಟ ಕೊಡ್ತಾ ಇದ್ದೆ. ನನಗೆ ಅದು ಬೇಕು ಇದು ಬೇಕು ತುಂಬ ಡಿಮಾಂಡ್ ಮಾಡ್ತಾ ಇದ್ದೆ. ಒಂದು ದಿವಸ ನನ್ನನ್ನು ನಾವೊಂದು ಸಣ್ಣ ಬಿಲ್ಡಿಂಗ್ ಅಲ್ಲಿ ಇರ್ತಿತ್ತು, 1 ರೂಮ್ ಕಿಚನ್, ಗೌರ್ಮೆಂಟಿನ ಬಿಲ್ಡಿಂಗ್. ಅದು 4th ಫ್ಲೋರ್ ಸ್ಟೋರಿ ಬಿಲ್ಡಿಂಗ್, ಅದು 4 ಸ್ಟೋರಿ ಬಿಲ್ಡಿಂಗ್. ಟೆರಾಸಲ್ಲಿ ಕರ್ಕೊಂಡು ಹೋದ್ರು ನನ್ನನ್ನು. ಮಗ ನೋಡು, ನೀನು ತುಂಬಾ ಡಿಮಾಂಡ್ ಮಾಡ್ತಾ ಇರ್ತಿ, ನನ್ನ ಹತ್ರ ಲಿಮಿಟೆಡ್ ಸಂಬಳ, ನಾನು ಕಳ್ಲಿಕ್ಕೆ ಆಗೋದಿಲ್ಲ, ನಾನು ಬೇರೆ ಕೆಲಸ ಮಾಡೋದಿಲ್ಲ, ಸಿಂಪಲ್ ನಾನು ಜನ, ನಿನ್ನ ಡಿಮಾಂಡ್ ನನಗೆ ಪೂರೈಸಲಿಕ್ಕೆ ಆಗೋದಿಲ್ಲ. ನೀನು ಏನು ಮಾಡು, ಇಲ್ಲಿಂದ ಹಾರು ಕೆಳಗೆ. ಇಲ್ಲಿಂದ ಕೆಳಗೆ ಹಾರುವ ಮೊದಲು ದೇವರ ಹತ್ರ ಒಂದೇ ಬೇಡಿಕೋ, ನಾನು ಯಾರಾದರೂ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಂತ. ಆವಾಗ ಟಾಟಾ ಬಿರ್ಲಾ ಒಂದು 2 ಮನೆ. ಅವ್ರು ಹೇಳಿದ್ರು ನೀನು ಕೇಳ್ಕೊ, ಟಾಟನ್ ಮನೆಯಲ್ಲಿ ಹುಟ್ಟೆವು ಅಲ್ಲ ಬಿರ್ಲನ್ ಮನೆಯಲ್ಲಿ ಹುಟ್ಟಬೇಕಂತ. ದೇವ್ರ ಹತ್ರ ಬೇಡ್ಕೊ ಅಂತ ಹಾರು. ನಾನು ನನ್ನ ತಂದೆ ಮುಖ ನೋಡಿದೆ, ನಾನು ತುಂಬ ಅಳು ಬಂತು. ಅಳದೆ, ನಾನು ಮರ್ಕಿದೆ. ನಾನು ನನ್ನ ತಂದೆಗೆ ಹೇಳಿದೆ, ನನ್ನ ತಪ್ಪಾಯ್ತು, ನಾನು ನಿಮ್ಗೆ ಈ ರೀತಿ ಡಿಮಾಂಡ್ ಮಾಡೋದಿಲ್ಲ, ನನ್ಗೆ ಗೊತ್ತಿರಲಿಲ್ಲ. ಹಾರ್ಲಿಕ್ಕೆ ನಾನು ಹೆದರೋದಿಲ್ಲ, ನಾನು ಈಗ ಬೇಕಾದರೂ ಹಾರ್ತೇನೆ, ಆದ್ರೆ ನಾನು ದೇವ್ರ ಹತ್ರ ಇದೇ ಕೇಳ್ತೇನೆ, ಮತ್ ಪುನಃ ನಾನು ಇವರೇ ತಂದೆಯಾಗಿ ಇವ್ರ ಮನೆಯಲ್ಲೇ ಹುಟ್ಟಬೇಕಂತ. ಅವ್ರ ಕಾಲಿಗೆ ಕ್ಷಮೆ ಬೇಡಿ ನಾನು ಕ್ಷಮೆ ಕೇಳ್ಕೊಂಡೆ. ಅವರು ನನ್ನನ್ನು ತಪ್ಪಿಕೊಂಡ್ರು. ಅದೊಂದು ರೊಮ್ಯಾಂಟಿಕ್ ಮೆಮೊರಿ ನನ್ನ ಲೈಫಲ್ಲಿ. ಮತ್ತು ನನ್ನ ತಂದೆ ಭಾರಿ ಸಿಂಪಲ್ ಜನ. ಅವರು ನಮ್ಮ ಮನೆಯಲ್ಲಿ ಸಿಂಪಲ್, ಅವ್ರಿಗೇನು ಸಂಬಳ ಸಿಗ್ತಿತ್ತು, ಅವ್ರಿಗೆ ಭಾರಿ ಕಡಿಮೆ ಸಂಬಳ ಇತ್ತು. ದಿವಸ ಮನೆಯಲ್ಲಿ ದಾಲು, ರೈಸು, ರೊಟ್ಟಿ ಅಷ್ಟೇ.
ಸಿಂಪಲ್ ನಾವು ಊಟ ಮಾಡಬಹುದು. ಲಕ್ಸುರಿ ಊಟ ಅನ್ನೋದು ಇಲ್ವೇ ಇಲ್ಲ, ನಾವು ನೋಡಲೇ ಇಲ್ಲ. ನಮ್ಮ ತಂದೆ ತೀರ್ಕೊಂಡಾಗ ನಮ್ಮ ತಾಯಿ ತುಂಬ ಯಂಗ್ ವಯಸ್ಸಿನವರು. ನಮ್ಮನ್ನು ರಸ್ತೆ ಮೇಲೆ ಹಾಕದೆ ಅವ್ರು ಪುನಃ ಮದುವೆ ಆಗ್ಬಹುದಿತ್ತು ನಮ್ಮನ್ನೆಲ್ಲ ಬಿಟ್ಟು. ಅವ್ರ ಸ್ವಾರ್ಥವನ್ನು ನೋಡದೆ ಈ ಮಕ್ಕಳನ್ನು ನಾನು ಹೇಗೆ ಬಿಡಲಿ ಅಂತ ನಮ್ಮನ್ನೆಲ್ಲ ಕಟ್ಕೊಂಡು ಬಂದರು. ನಾವು ಒಂದು ಟ್ರಕ್ ಮಾಡಿಕೊಂಡು ನಮ್ಮ ಮನೆ, ಸಣ್ಣ ಪುಟ್ಟ ಮನೆ ಎಲ್ಲ ಮಾರಿ ನಮ್ಮನ್ನೆಲ್ಲ ಕಟ್ಕೊಂಡು ಕಾಳಾವರಕ್ಕೆ ಬಂದರು. ಕಾಳಾವರದಲ್ಲಿ ನಮ್ದೊಂದು ಸಣ್ಣ ಜಮೀನಿತ್ತು. ಅದರಲ್ಲಿ ನಾವು ಗದ್ದೆ ಬೇಸಾಯ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ಗೊಬ್ಬರ ಹೊರಿಯೋದು, ನಾವು ಶಾಲೆಯಿಂದ ಬಂದ ನಂತರ ನಮ್ಮ ಕೆಲಸ ಗೊಬ್ಬರ ಹೊರಿಯೋದು, ಅಗೆ ಹೊರಿಯೋದು, ಸುಗ್ಗಿ ಮಾಡೋದು, ಸುಗ್ಗಿ ನೀರು ಹಾಕೋದು, ಇದೆಲ್ಲ ಕಷ್ಟದ ಕೆಲಸ. ಶಾಲೆಗೆ ಬಂದು ನಾವು ಇದೆಲ್ಲ ಮಾಡಬೇಕಾಗ್ತಿತ್ತು. ಮುಂಬೈ ಅಂದ್ರೆ ಭಾರಿ ಕಷ್ಟದ, ಭಾರಿ ಸಿಟಿ. ಅಲ್ಲಿ ಯಾರನ್ನು ಮಾತಾಡ್ಸೋದಿಲ್ಲ. ಮಾಯಾನಗರಿ. ರಾತ್ರಿ ಶಾಲೆಗೆ ನಾನು ಹೋಗ್ತಿದ್ದೆ, ದಿನದಲ್ಲಿ ಕೆಲಸ ಮಾಡ್ತಿದ್ದೆ. ನನ್ಗೊಂದು ಕಂಪ್ನಿಯಲ್ಲಿ ಲೇಬರ್ ಕೆಲಸ ಸಿಕ್ತು. ದಿನ ಕೂಲಿ ಎಷ್ಟು 8-9 ರೂಪಾಯಿ ಸಿಕ್ತಿತ್ತು. ಸೊ ಅದರಿಂದ ನಾವು ಊಟ ಮಾಡಬೇಕು, ಎಲ್ಲ ಮಾಡಬೇಕು. ಮಲಗಲಿಕ್ಕೆ ಜಾಗ ಇಲ್ಲ. ಹೋಟ್ಲ್ ರಸ್ತೆ ಮೇಲೆ ನನ್ನ ರಿಲೇಟಿವ್ ಒಂದು ಹೋಟ್ಲ್ ಇತ್ತು. ನನ್ನ ಕಸಿನ್ ಅಂಕಲ್ ಅವ್ರದ್ದು ಹೋಟ್ಲ್ ಇತ್ತು. ಆ ಹೋಟ್ಲ್ ಬಂದಾದ ನಂತರ ನಾವು ಹೊರಗಡೆ ನಮ್ಮ ಚಾಪೆ ಹಾಕಿ ಮಲಗ್ತಿದ್ದೇವೆ. ಅದೇ ರೀತಿ ಒಂದೂವರೆ ವರ್ಷ ನಾನಲ್ಲಿದ್ದೆ. ಎಲ್ಲ ದಿವಸ ಕಷ್ಟನೇ. ದಿವಸ ನಾವು ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ನಾವು ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್. ಮೈಂಡ್ ತುಂಬಾ ಸೆಟ್ ಆಗಿತ್ತು. ದೇವ ನೀನ್ ಏನ್ ಕಷ್ಟ ಕೊಟ್ಟಿದ್ರು ನಾನು ರೆಡಿ ಆಗಿದ್ದೇನೆ ಅದನ್ನು ಸಹಿಸಲಿಕ್ಕೆ. ದಿನಚಾರಣೆ ಅದೇ ಇತ್ತು. ದಿವಸ ಮಲ್ಗೋದು, ರಸ್ತೆಯಲ್ಲಿ ಮಲ್ಗೋದು, ಬೆಳಿಗ್ಗೆ 6 ಗಂಟೆ ಬೇಗ 5 ಗಂಟೆಗೆ ಎದ್ದು ಅವ್ರ ಅಂಗಡಿ ಓಪನ್ ಆಗ್ತದೆ. ಅದ್ರ ಮೊದಲು ನಾವು ಹೇಳ್ಬೇಕು. ರಾತ್ರಿ ನಾವು 12 ಗಂಟೆ ಆಗ್ತದೆ ಮಲಗುವಾಗ, 5 ಗಂಟೆ ನಿದ್ರೆ, ಮತ್ತೆ ಬೇರೆ ಕೆಲಸ ಮಾಡೋದು. ಫಸ್ಟ್ ನಾನು ಹೋದ್ದು ಸೌದಿ ಅರೇಬಿಯಾ ಅಂತ. ನಾನು ಹೋಟ್ಲಲ್ಲಿ ಇಲ್ಲಿ ಕೆಲಸ ಮಾಡುವಾಗ ಯಾರೋ ಹೇಳಿದ್ರು, ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಊಟ ತಿಂಡಿ ಎಲ್ಲ ಏನು ತೊಂದರೆ ಆಗೋದಿಲ್ಲ ಅಂತ. ನಾನು ಹೋಟೆಲ್ ಜಾಯಿನ್ ಮಾಡಿದೆ. ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ಆವಾಗ ಒಬ್ಬ ಯುರೋಪಿಯನ್ನಿಗೆ ನಾನು ಸರ್ವಿಸ್ ಮಾಡ್ತಿದ್ದೆ. ಅವನಿಗೇನೋ ನನ್ನ ಮೇಲೆ, ನನ್ನ ನೋಡಿ ಏನೋ ಕರುಣೆ ಬಂದಿರಬಹುದು. ನನ್ನ ಹತ್ರ ಕೇಳಿದ, ಡೂ ಯು ಹ್ಯಾವ್ ಎ ಪಾಸ್ಪೋರ್ಟ್? ನಾನು ಹೇಳಿದೆ, ಎಸ್ ಸರ್, ಐ ಹ್ಯಾವ್ ಎ ಪಾಸ್ಪೋರ್ಟ್. ಐ ಆಮ್ ಟ್ರೈಂಗ್ ಟು ಗೋ ಟು ಅಬ್ರಾಡ್. He said, come to my office ಅಂತ ನನ್ನ ಕಾರ್ಡ್ ಕೊಟ್ಬಿಟ್ಟ. ನೆಕ್ಸ್ಟ್ ಡೇ ಅವ್ರ ಆಫೀಸಿಗೆ ಹೋದೆ ನಾನು. ಅವ್ರ ಅಸಿಸ್ಟೆಂಟ್ ಅನ್ನು ಕರೆದ್ರು. ಈ ಹುಡುಗನ್ನು ನೋಡ್ ಮಾರಾಯ, ಇವನು ಹೊರಗೆ ಕಳಿಸ್ಬೇಕು. ನನ್ನ ಹತ್ರ ಹೇಳಿದ್ರು, ನೀನು ರಿಸೈನ್ ಮಾಡು. ಅವರು ಅಸಿಸ್ಟೆಂಟಿಗೆ ಹೇಳಿದ್ರು, ಇವನಿಗೆ ಪ್ರತಿ ವಾರ ಸಂಬಳ ಕೊಡು ಇಂತಿಷ್ಟ, 200 ರೂಪಾಯಿ ಏನೋ ಸಂಬಳ ಇತ್ತು. ಅವನು ಹೋಗೋ ತನಕ ಇವನಿಗೆ ಕೊಟ್ಟುಬಿಡು. ಸೊ 200 ರೂಪಾಯಿ ಸಂಬಳ ನನಗೆ ಪ್ರತಿ ವಾರ ಸಿಗ್ತಿತ್ತು. ನಾನು ರಿಸೈನ್ ಮಾಡಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ನಾನು ರಿಸೈನ್ ಮಾಡ್ತೇನೆ ಅಂತ. ಅವ್ರು ಹೇಳಿದ್ರು, ಏನೇ ಇರಲಿ ನೀನು ಸಂಬಳ ತಗೋ, 200 ರೂಪಾಯಿ ಸಂಬಳ ಪ್ರತಿ ವೀಕ್ ಬಂದು ಇಲ್ಲಿ ಕಲೆಕ್ಟ್ ಮಾಡಿ ಹೋಗೋ ತನಕ ಅಂತ. ಅದೇ ರೀತಿ ನಾನು 4-5 ತಿಂಗಳು ಅವ್ರು ಸಂಬಳ ಕೊಟ್ಟರು. 5 ತಿಂಗಳ ನಂತರ ನನ್ನ ವೀಸಾ ಬಂತು.
ಸೌದಿಗೆ ಹೋದೆ ನಾನು. ಸೌದಿಯಲ್ಲಿ ನನಗೆ ಅವ್ರು ಆ ಟೈಮಲ್ಲಿ ಜಾಬ್ ಕೊಟ್ಟರು, ಅಸ್ಟೆಂಟ್ ಸ್ಟೋರ್ ಕೀಪರ್ ಅಂತ, ಸ್ಟೋರ್ ಕೀಪರ್ ಥರ, ಸ್ಟೋರ್ ಹೆಲ್ಪರ್ ಥರ ಆ ಕೆಲಸ ಮಾಡ್ತಿದ್ದೆ. ತುಂಬ ಒಳ್ಳೆ ಸಂಬಳ ಸಹ ಕೊಟ್ಟರು ಅವರು. ಅಲ್ಲಿ ನಾನು ಹಣವನ್ನು ಒಟ್ಟು ಮಾಡಿ, ಓವರ್ ಟೈಮ್ ಎಲ್ಲ ಮಾಡಿ ಹಣವನ್ನು ಒಟ್ಟು ಮಾಡಿದೆ. 3-4 ಲಕ್ಷ ರೂಪಾಯಿ ಒಟ್ಟಾಯಿತು. ನಾನು ಹೇಳ್ತಿದ್ದೆ, ಇನ್ನು ಇಲ್ಲಿ ಕೆಲಸ ಮಾಡಿ ಸುಖ ಇಲ್ಲ, ಏನಾದರೂ ವ್ಯಾಪಾರ ಮಾಡಬೇಕು. ನಾನು ಚಿಕ್ಕವನಿರುವಾಗಲೂ ನನ್ನ ಇದೇ ಇಚ್ಛೆ, ನಾನು ವ್ಯಾಪಾರ ಮಾಡಬೇಕಂತ. ಎಲ್ಲರೂ ವ್ಯಾಪಾರಸ್ಥರು, ನಾವು ಯಾಕೆ ವ್ಯಾಪಾರಸ್ಥರಲ್ಲ ಅಂತ ನನ್ನ ತಾಯಿ ಹತ್ರ ನಾನು ಯಾವಾಗಲೂ ಹೇಳ್ತಿದ್ದೇನೆ. ಎಲ್ಲರಿಗೂ ವ್ಯಾಪಾರ ಇದೆ, ನಾವು ಯಾಕೆ ವ್ಯಾಪಾರ ಆಗೋದಿಲ್ಲ ಅಂತ. ನನ್ನ ತಾಯಿ ಹೇಳ್ತಿದ್ದೆ, ನಮ್ಮ ಹತ್ರ ಹಣ ಇಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಹಣ ಬೇಕು ವ್ಯಾಪಾರ ಮಾಡ್ಲಿಕ್ಕಂತ. ನಾನು ಬಾಂಬೆಗೆ ಬಂದೆ. ನರಿಬನ್ ಪಾಯಿಂಟಲ್ಲಿ ಒಂದು ಜ್ಯೂಸ್ ಕೌಂಟರ್ ಒಂದು ಓಪನ್ ಮಾಡಿದೆ, ರೆಂಟಿಗೆ ಜಾಗ ತಗೊಂಡು. ಆದರೆ ಅದರಲ್ಲಿ ಬಿಸ್ನೆಸ್ ಸಕ್ಸಸ್ ಆಗಲಿಲ್ಲ. ಮತ್ತು ಪುನಃ ನಾನು ವಾಪಸ್ ಅಬುದಾಬಿಗೆ ಹೋಗ್ಲಿಕ್ಕೆ ಇಂಟರ್ವ್ಯೂ ಕೊಟ್ಟೆ. ನಾನು ಅಪ್ಲೈ ಮಾಡಿದ್ದು ರೆಸ್ಟೋರೆಂಟ್ ಮ್ಯಾನೇಜರ್ ಅಂತ. ಇಂಟರ್ವ್ಯೂಗೆ ಹೋಗುವಾಗ ಅವ್ರು ಹೇಳಿದ್ರು, ರೆಸ್ಟೋರೆಂಟ್ ಮ್ಯಾನೇಜರ್ ಜಾಬ್ ಇಲ್ಲ, ಎಲ್ಲ ಫುಲ್ ಆಯ್ತು. ನಾನು ಹೇಳಿದೆ, ಸರ್ ಯಾವ ಜಾಬ್ ಇದೆ? ಟೀ ಬಾಯ್ ಜಾಬ್ ಇದೆ, ಬೇಕಾ ನಿನ್ಗೆ? ನಾನು ಹೇಳಿದೆ, ಆಯ್ತು ಸರ್ ಕೊಡಿ ಅಂತ. ಆ ಇಂಗ್ಲಿಷ್ ಮನ್ಸ ಹೇಳಿದ, ಆರ್ ಯು ಕ್ರೇಜಿ? ವೈ ಯು ಆರ್ ಗೋಯಿಂಗ್ ಟು ದಿಸ್ ಜಾಬ್? ಯು ಆರ್ ಆಲ್ರೆಡಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ರೆಸ್ಟೋರೆಂಟ್ ಸೂಪರ್ವೈಸರ್ ಅಂಡ್ ಮ್ಯಾನೇಜರ್ಸ್. ನಾನು ಹೇಳ್ದೆ ಅವನಿಗೆ, ನನ್ನ ನಸೀಬ ಸರ್, ಅಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದರೆ ಐ ಕ್ಯಾನ್ ಬಿಕಮ್ ಅಗೇನ್ ಎ ಮ್ಯಾನೇಜರ್. ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್. ಐ ವಿಲ್ ಪ್ರೂವ್ ಮೈ ಸೆಲ್ಫ್ ದೇರ್ ಅಗೇನ್. But I wanted to get out of here. So ನಾನು ಅಲ್ಲಿ ಹೋಗಿ ಟೀ ಬಾಯ್ ಕೆಲಸ ಮಾಡ್ತಿದ್ದೆ. 6 ತಿಂಗಳು ಮಾಡಿದೆ. ಪ್ರಮೋಷನ್ ಆಯಿತು, ಸೂಪರ್ವೈಸರ್ ಲೆವೆಲ್ ಆಯಿತು. ಅಲ್ಲಿ ಕಂಪನಿಯಲ್ಲಿ ಕೆಲಸ ಬೆಳಿಗ್ಗೆ 7 ಗಂಟೆಯಿಂದ 2 ಗಂಟೆ ತನಕ. ಮತ್ತೆ ಫ್ರೀ ಟೈಮ್ ಇದೆ, ತುಂಬಾ ಫ್ರೀ ಟೈಮ್ ಇದೆ. ನಾನು ಆಲೋಚನೆ ಮಾಡಿದೆ, ಈ ಫ್ರೀ ಟೈಮ್ ಅನ್ನು ಯೂಸ್ ಹೇಗೆ ಮಾಡುವ ಅಂತ. ಆ 2 ಗಂಟೆ ಮಧ್ಯ 2 ರಿಂದ 6 ಗಂಟೆ ತನಕ ನಾವು ಕಾರ್ ವಾಶ್ ಮಾಡ್ತಿದ್ದೇವೆ. ಸೂಪರ್ ಮಾರ್ಕೆಟ್ನ ಎದುರು ಶಾಪಿಂಗ್ ಬರೋರು ಕಾರ್ ವಾಶ್ ಮಾಡೋದು. ಅದರಲ್ಲಿ ಸ್ವಲ್ಪ ಇನ್ಕಮ್ ಆಗ್ತಿತ್ತು ನಮಗೆ. ಅದ್ರ ನಂತರ 7 ರಿಂದ 12-12:30 1 ಗಂಟೆ ತನಕ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು ಇಟಾಲಿಯನ್ ರೆಸ್ಟೋರೆಂಟ್ ಅಲ್ಲಿ, ಅಬುದಾಬಿಯಲ್ಲಿ. ಈ ರೀತಿ ಮಾಡಿ ತಿಂಗಳಿಗೆ ಹೇಗಾದ್ರೂ ಮಾಡಿ ನಾನು 5-6 ಸಾವಿರ ದಿರಂ ತನಕ, ಅಂದ್ರೆ ಇವತ್ತಿನ 60-70 ಸಾವಿರ ಒಟ್ಟು ಮಾಡ್ತಿದ್ದೆ. ನನ್ನ ಇಂಟೆನ್ಷನ್ ಒಂದೇ, ಅಂದ್ರೆ ಹೇಗಾದ್ರೂ ಮಾಡಿ ನಾನು ಹಣ ಒಟ್ಟು ಮಾಡಬೇಕು, ವ್ಯಾಪಾರವನ್ನು ಮಾಡಬೇಕು. ವಿದೌಟ್ ದ ಕ್ಯಾಪಿಟಲ್ ಐ ಕ್ಯಾನಾಟ್ ಸ್ಟಾರ್ಟ್ ದ ಬಿಸ್ನೆಸ್. ಸೊ ಅಲ್ಲಿ 2-3 ವರ್ಷ ತನಕ ನಾನು ಕೆಲಸ ಮಾಡಿದೆ. ದುಬೈ ಬಂದೆ. ದುಬೈಯಲ್ಲಿ ವ್ಯಾಪಾರದ, ಆವಾಗ ದುಬೈ ಇಸ್ ಅ ಟ್ರೇಡಿಂಗ್ ಸಿಟಿ, ಟ್ರೇಡಿಂಗ್ ತುಂಬಾ ಬೂಮಿಂಗ್ ಆಗ್ತಾ ಇತ್ತು. ಅಲ್ಲಿ ರೆಸ್ಟೋರೆಂಟ್ ಬಿಸ್ನೆಸ್ ಚಾಲು ಮಾಡಿದೆ. ಸ್ವಲ್ಪ ಫ್ರೆಂಡ್ಸ್ ಹತ್ರ ಹಣ ತಗೊಂಡೆ, ಎಲ್ಲ ಲೋನ್ ತಗೊಂಡು ಫಸ್ಟ್ ರೆಸ್ಟೋರೆಂಟ್ ಮಾಡಿದೆ. ಅದರಲ್ಲಿ ತುಂಬಾ ಸಕ್ಸಸ್ ಆಯಿತು. ಆ ಟೈಮಲ್ಲಿ ಅಲ್ಲಿ ಹೋಟ್ಲ್ ಇರಲಿಲ್ಲ, 3 ಸ್ಟಾರ್. ಫಸ್ಟ್ 3 ಸ್ಟಾರ್ ಹೋಟ್ಲ್ ನಾನು ಓಪನ್ ಮಾಡಿದ್ದು ದುಬೈಯಲ್ಲಿ. ಸೊ ಇಟ್ ವಾಸ್ ಲೈಕ್ ಬೂಮಿಂಗ್ ಪೀರಿಯಡ್. ನನ್ನ ವೈಫ್ ಆಲ್ವೇಸ್ ಸಪೋರ್ಟೆಡ್ ಮೀ. ದೇ ಆಲ್ವೇಸ್ ಸ್ಟ್ಯಾಂಡ್ ಬಿಹೈಂಡ್ ಮೀ. ವೆನ್ ಎವರ್ ದೇರ್ ಇಸ್ ಅ ಡಿಫಿಕಲ್ಟ್ ಇತ್ತು ಲೈಫಲ್ಲಿ, ಯಾವಾಗಲೂ ಡಿಫಿಕಲ್ಟ್ ಸಣ್ಣ ಪುಟ್ಟ ಬರ್ತಾ ಇರ್ತದೆ. ಆ ಟೈಮಲ್ಲಿ ಅವರು ಯಾವಾಗಲೂ ನನ್ನ ಹಿಂದೆ ನಿಂತ್ಕೊಂಡಿದ್ರು. ನನ್ನ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಒಳ್ಳೆ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದಾರೆ, ಅಪಾರ್ಚುನಿಟಿ ಇದೆ. ನಾನು ನನ್ನ ತಾಯಿಗೆ ಹೇಳ್ತಾ ಇದ್ದೆ, ನಮ್ಮ ಹತ್ರ ಹಣ ಇರಲಿಲ್ಲ,
ಒಳ್ಳೆ ಯೂನಿವರ್ಸಿಟಿಗೆ ಹೋಗುವ ನನ್ನ ನಸೀಬ್ ಇರಲಿಲ್ಲ. ನನ್ನ ಮಕ್ಕಳ ಹತ್ರ ನಾನು ಅದೇ ಹೇಳೋದು, ನಿಮ್ಮ ತಂದೆ ಹತ್ರ ಹಣ ಇದೆ, ಎಲ್ಲ ಫೆಸಿಲಿಟಿ ಇದೆ, ಒಳ್ಳೆ ಯೂನಿವರ್ಸಿಟಿಗೆ ಹೋಗಿ ಅಂತ. ಆದ್ರೆ ಹೋಗ್ತಾ ಇದ್ದಾರೆ. ನನ್ನ ಒಬ್ಬ ಮಗ ಲಂಡನ್ ಅಲ್ಲಿ ಕಲಿತಾ ಇದ್ದಾನೆ, ಒಂದು ಕಿಂಗ್ಸ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ದಾನೆ. ಮತ್ತೊಂದು ಮಗ ಟಲ್ಸಾ ಅಂತ ಅಮೆರಿಕದಲ್ಲಿ ಒಂದು ಕಾಲೇಜ್ ಇದೆ, ಅಲ್ಲಿ ಕಲಿತಾ ಇದ್ದಾನೆ. ಮತ್ತೊಂದು ಮಗನು ಅಮೆರಿಕದಲ್ಲಿ ಅಡ್ಮಿಷನ್ ಟ್ರೈ ಮಾಡ್ತಾ ಇದ್ದಾನೆ. ನನ್ನ ಮಗಳು ಅಬುದಾಬಿಯಲ್ಲಿ ಕಲಿತಾ ಇದ್ದಾಳೆ. ಫಸ್ಟ್ ರೆಸ್ಟೋರೆಂಟು ಮಾಡುವಾಗ ಸ್ವಲ್ಪ ಕಷ್ಟ ಆಗಿತ್ತು. ನನ್ನ ಕ್ಯಾಪಿಟಲ್ ಸ್ವಲ್ಪ ಶಾರ್ಟ್ ಇತ್ತು. ಅದು ನಾನು ಒಂದೆರಡು ಫ್ರೆಂಡಿಗೆ ಕೇಳಿದೆ, ಅವ್ರು ಕೊಡ್ಲಿಲ್ಲ. ತುಂಬಾ ಫ್ರೆಂಡಿಗೂ ಕೇಳಿದೆ, ಅವರು ಕೊಡ್ಲಿಲ್ಲ. ಆದರೂ ನಂದೊಬ್ಬ ಫ್ರೆಂಡ್ ಇದ್ದ, ವರ್ಕಿಂಗ್ ಈಸ್ ಟು ವರ್ಕ್ ಫಾರ್ ನಾರ್ಮಲ್ ಕಂಪನಿ. ಅವನು ಹೇಳಿದ, ನನ್ನ ಹತ್ರ ರಾಜ್ ಇಷ್ಟ ಹಣ ಇದೆ, ಈ ಹಣ ನಿನ್ ಕೊಡ್ತೇನೆ, ಇದು ಒಂದ್ ವೇಳೆ ನೀನ್ ಲಾಸ್ ಮಾಡಿದ್ರೆ ನನ್ನ ಜೀವಮಾನ ಇದ್ದಂಗೆ ಬ್ರೇಕ್ ಆಗ್ತದೆ, ಬ್ಯಾಕ್ ಟು ಝೀರೋ ಆಗ್ತದೆ. ನೋಡ್ ಮಾರಾಯ, ನೋಡು ಅಂತ ನಾನು ಹೇಳಿದೆ. ಸರ್, ನೀವು ಟೆನ್ಷನ್ ತಗೊಳ್ಬೇಡಿ, ನಿಮ್ಮ ಹಣ. ಸೊ ಹಿ ಇನ್ವೆಸ್ಟೆಡ್ ಲೈಕ್ ಇನ್ ದಟ್ ರೆಸ್ಟೋರೆಂಟ್. ಆ ಟೈಮಲ್ಲಿ 6-7 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಅವ್ರ ಪ್ರಾಫಿಟ್ ಆವಾಗ he made around more than 5 to 6 crores in that 7 lakh rupees. So it is like that. ನಾನು ಯಾವಾಗಲೂ ಹೇಳ್ತೇನೆ, you have to take a risk in the life. Without risk you won't gain anything. ನೀವು ರಿಸ್ಕ್ ತಗೊಳ್ದಿದ್ರೆ ಅದ್ರ ಫಲ ಸಿಕ್ಕೋದೇ ಇಲ್ಲ. ನನ್ನ ಬಿಸ್ನೆಸ್, ನಾನು ಹೋಟೆಲ್, ನನ್ನ ಕೋರ್ ಬಿಸ್ನೆಸ್ ಹೋಟ್ಲು. Hotel is a hospitality business. They say your pleasure is my business. In our business. So ನಮ್ಮ ಹೋಟ್ಲ್ ಇದೆ, ನಮ್ಮ ಹೋಟ್ಲು ಮುಂಬೈಯಲ್ಲಿದೆ, ಬೆಂಗಳೂರಲ್ಲೂ ಇದೆ, ತಿರುಪತಿಯಲ್ಲಿದೆ, ದುಬೈಯಲ್ಲಿ ಇದೆ, ಅಬುದಾಬಿಯಲ್ಲಿ ಇದೆ, ಬಹರೀನಲ್ಲಿದೆ, ಒಮಾನಲ್ಲಿದೆ. ನಮ್ಮ ಕಂಪನಿ ಹೆಸರು ರಾಮಿ ಗ್ರೂಪ್ ಅಂತ, ರಾಮಿ ಗ್ರೂಪ್ ಆಫ್ ಹೋಟೆಲ್ ಅಂತ. ರಾಮಿ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ. ಸರ್ಟನ್ ಅಮೌಂಟ್ ಆಫ್ ಪ್ರಾಫಿಟ್ ನಾವು ಆ ಚಾರಿಟೇಬಲ್ ಟ್ರಸ್ಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ ಪ್ರತಿ ವರ್ಷ. ಅದರಿಂದ ಅದರ ಕೆಲಸ, ಆ ಚಾರಿಟೇಬಲ್ ಟ್ರಸ್ಟಿನ ಕೆಲಸ ಏನು, ಓನ್ಲಿ ಎಜುಕೇಶನ್ ಬಗ್ಗೆ ಹೆಲ್ಪು. ಯಾವ ವಿದ್ಯಾರ್ಥಿಗೂ ಕಲಿಯುವ ಇಚ್ಛೆ ಇದೆಯೋ, ಅವನ ಮಾರ್ಕ್ಸ್ ಒಳ್ಳೆದಿದೆಯೋ, ಅವನಿಗೆ ಕಲೀಲಿಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಅಂತ. ಕೋಟೇಶ್ವರ ಅಂತ ನಮ್ಮ ಊರಿದೆ, ಕುಂದಾಪುರ ತಾಲೂಕಲ್ಲಿ. ಸೌತ್ ಅಲ್ಲಿ ಮೋಸ್ಟ್ಲಿ ಪ್ರೈವೇಟ್ ಕಾಲೇಜ್ ಹೆಚ್ಚು, ಗೌರ್ಮೆಂಟ್ ಕಾಲೇಜ್ ಇಲ್ಲ. ನನ್ನೊಬ್ಬರು ಸ್ನೇಹಿತರಿದ್ದಾರೆ, ಅವರೇನೋ ಹೆಲ್ಪ್ ಮಾಡಿ ಅಲ್ಲಿ ಜಾಗ ತೆಗೆಸಿಕೊಟ್ರು. ಅವ್ರ ಹೆಸರು ಶ್ರೀನಿವಾಸ್ ಶೆಟ್ಟಿ ಅಂತ. ಗೌರ್ಮೆಂಟ್ ಇಂದ 10 ಎಕರೆ ಜಾಗ ಸಿಕ್ತು. ಅವರೇನೋ ಜಾಗ ಮಾಡಿದ್ರು. ನನ್ಗೆ ಹೇಳಿದ್ರು, ರಾಜ್, ಇಲ್ಲೊಂದು ಗೌರ್ಮೆಂಟ್ ಕಾಲೇಜ್ ಆಗ್ಬೇಕು. ಆಯ್ತು ಸರ್, ಮಾಡುವ ಸರ್. ಗೌರ್ಮೆಂಟ್ ಇಂದ ಸ್ವಲ್ಪ ಹಣ ಸಹ ಸ್ಯಾಂಕ್ಷನ್ ಆಯ್ತು. ನನ್ಗೂ ಅಪ್ರೋಚ್ ಮಾಡಿದ್ರು, ರಾಜ್ ನೀವು ಮಾಡ್ಬೇಕಂತ. ನಾವೆಲ್ಲ ಕೂಡಿ ಆ ಗೌರ್ಮೆಂಟ್ ಕಾಲೇಜನ್ನು ಕಟ್ಟಿದ್ದೇವೆ, ಕೋಟೇಶ್ವರ ಅಂತ ಆ ಊರಲ್ಲಿ. 2,000 ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಅದೇ ಸಂತೋಷ ಅಷ್ಟೇ. ನಮ್ಮ ದುಬೈ ಶೇಖ್ ಇದ್ರು, ಶೇಖ್ ಮಕ್ತೂಮ್ ಅಂತ ಅವ್ರ ಹೆಸರು. ಅವ್ರೀಗ ತೀರ್ಕೊಂಡ್ರು. he was a prime minister and plus ruler of Dubai. ಶೇಖ್ ಮಕ್ತೂಮ್ ಅಂತ ತುಂಬಾ ಒಳ್ಳೆ ಜನ. ಅವ್ರು ಯಾವಾಗ್ಲೂ ಏನ್ ಕಷ್ಟ ಇದ್ರು ಆವಾಗ ಎಲ್ಲ ಬಿಸ್ನೆಸ್ ಮ್ಯಾನಿಗೂ ಹೆಲ್ಪ್ ಮಾಡ್ತಿದ್ರು. ಈಸಿ ಟು ಅಪ್ರೋಚ್ ಹಿಮ್.
ನಂದೊಬ್ರು ಬಿಸ್ನೆಸ್ ಪಾರ್ಟ್ನರ್ ಇದ್ರು, ನನ್ ತುಂಬಾ ಕಷ್ಟ ಕೊಡ್ತಿದ್ರು. ಅವ್ರು ನನ್ನ ಮೇಲೆ ಲಿಟಿಗೇಷನ್ ಎಲ್ಲ ಹಾಕಿ ನಾನು ತುಂಬಾ ಕಷ್ಟ ಕೊಟ್ಟಿದ್ರು. ನಾನು ಅವರನ್ನ ಅಪ್ರೋಚ್ ಮಾಡಿದೆ, ಅವ್ರು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರು. ಯು ಡೂ ಯುವರ್ ಬಿಸ್ನೆಸ್, ಡೋಂಟ್ ವರಿ, ನಥಿಂಗ್ ವಿಲ್ ಹ್ಯಾಪನ್ ಅಂತ. ನಮ್ಮ ಇಂಡಿಯಾದಲ್ಲಿ ತುಂಬಾ ಹಿಸ್ಟ್ರಿ ಇದೆ, ಕಲ್ಚರ್ ಇದೆ, ಡೆಸ್ಟಿನೇಷನ್ ಇದೆ, ಆದರೆ ನಾವು ಅದ್ರ ಬಗ್ಗೆ ಗಮನ ಕೊಡುವುದಿಲ್ಲ. ಇಂಡಿಯಾ ಈಸ್ ಎ ಬ್ಯೂಟಿಫುಲ್ ಪ್ಲೇಸ್. ವೀಸಾ ಆನ್ ಅರೈವಲ್ ಆಗಬೇಕು. ನಮ್ಮಲ್ಲಿ ತುಂಬಾ ಪಾಲಿಸಿ ಪ್ರಾಬ್ಲಮ್ಸ್ ಅದೆಲ್ಲ ಇರ್ತಾ ಇದ್ದಾರೆ. ವೀಸಾ ಆನ್ ಅರೈವಲ್, ದುಬೈಯಲ್ಲಿ ಹೋದ್ರೆ, ನೀವು ಸಿಂಗಾಪುರಿಗೆ ಹೋದ್ರೆ, ಯಾರೇ ಹೋಗ್ಲಿ ವೀಸಾ ಆನ್ ಅರೈವಲ್ ಸಿಗ್ತದೆ. ಆದ್ರೆ ನಮ್ಮ ದೇಶದಲ್ಲಿ ಯಾರು ಬರ್ತಾರೋ ಅವ್ರಿಗೆ ವೀಸಾ ಆನ್ ಅರೈವಲ್ ಸಿಗೋದಿಲ್ಲ. ಅವ್ನು ಮೊದಲು ಎಂಬಾಸಿಗೆ ಹೋಗಿ ಅಪ್ಲೈ ಮಾಡಬೇಕು, ವೇಟ್ ಮಾಡಬೇಕು. ವಿ ಲೂಸ್ ಲಾಟ್ ಆಫ್ ಟೂರಿಸಂ ಡ್ಯೂ ಟು ದಿಸ್. ಹೋಟ್ಲ್ ನಾವು ಪ್ರತಿ ಸ್ಟೇಟ್ ಅಲ್ಲಿ ಹೋಟ್ಲ್ ಮಾಡ್ಬೇಕಂತ ಇದೆ. ಎಲ್ಲೆಲ್ಲಿ ಏರ್ಪೋರ್ಟ್ ಇದೆಯೋ ಆ ಎಲ್ಲ ಸ್ಟೇಟ್ ಅಲ್ಲಿಯೂ ಹೋಟ್ಲ್ ಮಾಡ್ಬೇಕಂತ ನಾವು ಎಣಿಸ್ತೇವೆ. ಚಾರಿಟಬಲ್ ಟ್ರಸ್ಟ್, ಇಟ್ ಹ್ಯಾಸ್ ಟು ಕಂಟಿನ್ಯೂ. ನನ್ನ ಮಕ್ಕಳಿಗೆ ಹೇಳೋದಷ್ಟೇ, ಚಾರಿಟಬಲ್ ಟ್ರಸ್ಟ್, ಸೊಸೈಟಿ, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ನಮ್ಮ ಡ್ಯೂಟಿ ಸೊಸೈಟಿಯ ಬಗ್ಗೆ ಕಾಳಜಿ ಮಾಡೋದು, ಸೊಸೈಟಿಯನ್ನು ಮುಂತರೋದು ನಮ್ಮ ಕೆಲಸ. ಸೊ ಚಾರಿಟಬಲ್ ಟ್ರಸ್ಟ್ ಇಟ್ ವಿಲ್ ಕಂಟಿನ್ಯೂ ಮಾಡ್ತಾ ಇರಬೇಕಾಗ್ತದೆ, ಮಾಡ್ತಾ ಇದ್ದೇವೆ. ಎಜುಕೇಶನ್, ಸ್ಕೂಲ್ ಬಿಲ್ಡಿಂಗ್, it's our motto. We all wanted to succeed. Very important, discipline, determination, commitment and planning. Discipline is very important. Determination, you have to get up in the morning, you have to get up in the morning. Commitment towards to your job, commitment towards to your country, commitment towards to your family, commitment towards to your education. Everywhere you need commitment. And planning, discipline, determination, commitment and planning. ಅದನ್ನು ಬರ್ದ್ಕೊಳ್ಳಿ. ನಾನೇನು ಮಾಡ್ತೇನೆ, ಒಂದು ಚಿಟ್ಟಿಯಲ್ಲಿ ಬರ್ದ್ಕೊಂಡಿದ್ದೇನೆ. ನಾನು ಯಾವಾಗಲೂ ಈ ರೂಲನ್ನು ಬ್ರೇಕ್ ಮಾಡ್ತೇನೋ ಆ ಚಿಟ್ಟಿಯನ್ನು ತೆಗೆದಿಟ್ಕೊಳ್ತೇನೆ, ನಾನು ಓದ್ತೇನೆ, ಓದಿ ಹೇಳ್ತೇನೆ, ಡಿಟರ್ಮಿನೇಷನ್, ಡಿಸಿಪ್ಲಿನ್, ಓ ಐ ಮೇಡ್ ಎ ಮಿಸ್ಟೇಕ್, ಐ ಆಮ್ ಸಾರಿ, ನಾನು ತಪ್ಪು ಮಾಡಿದ್ದೇನೆ, ಇನ್ನಾಗುವುದಿಲ್ಲ ನನ್ನಿಂದ ತಪ್ಪು ಅಂತ ಮತ್ತೆ ಪುನಃ ಪಾಕೆಟಲ್ಲಿ ಇಟ್ಕೊಡ್ತೇನೆ.